ಅದರ ಉಳಿವಿಗಾಗಿ ಫಿಯಟ್ ಕ್ಲಬ್ ಸದಸ್ಯರು ಮುಂದಾಗಿದ್ದಾರೆ. ಒಂದು ಕಾಲದಲ್ಲಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದು ಫಿಯಟ್ ಕಾರ್. ಆಗ ಈ ಕಾರ್ ಹೊಂದಿದ್ರೆ ಅವರು ಶ್ರೀಮಂತರು ಅಂತ ಪರಿಗಣಿಸಲಾಗ್ತಿತ್ತು. ಆದ್ರೆ 17 ವರ್ಷಗಳಿಂದ ಫಿಯಟ್ ಕಣ್ಮರೆಯಾಗಿದೆ. ಅಲ್ಲೊಂದು ಇಲ್ಲೊಂದು ಕಾಣ ಸಿಗ್ತಿದೆ. ತನ್ನ ಪ್ರಸಿದ್ಧಿಯನ್ನ ಕಳೆದುಕೊಂಡಿರೋ ಈ ಕಾರ್ನ ಜೋಪಾನ ಮಾಡೋಕೆ ಫಿಯಟ್ ಕ್ಲಬ್ನ ಸದಸ್ಯರು ಮುಂದಾಗಿದ್ದಾರೆ. ಫಿಯಟ್ ಕ್ಲಬ್ನಲ್ಲಿರುವ ಸುಮಾರು 85 ಸದಸ್ಯರು ಒಂದಕ್ಕಿಂತ ಹೆಚ್ಚು ಫಿಯಟ್ ಕಾರ್ ಹೊಂದಿ ಪ್ರೀತಿ ಮೆರೆದಿದ್ದಾರೆ. ಹಳೆ ಗಾಡಿಗಳಿಗೆ ಹೊಸ ಜೀವ ಕೊಡೋಣ ಅಂತ. ಫಿಯಟ್ ಇಸ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ನಮ್ಮ ತಂದೆಯವರು ಮಡಗಿದ್ರು, ಆ ಒಂದು ಸೆಂಟಿಮೆಂಟಲ್ಲಿ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಫಿಯಟ್ ಈಸ್ ವೆರಿ ಗುಡ್. ನಮಗೆ ತುಂಬ ಸಂತೋಷ ಆಗುತ್ತೆ. ಈ ಥರ ಗಾಡಿಗಳನ್ನ ನಾವು ಇವತ್ತವರೆಗೂ ಜೀವ ಕೊಟ್ಟು ಅದನ್ನು ಓಡಿಸ್ತಾ ಇದ್ದೀವಿ ಅಂದರೆ ಗ್ರೇಟ್. ಅದು 1953ರಲ್ಲಿ ಮೆಲಿಸೆಂಟೋ ಎಂಬ ಹೆಸರಿನ ಮಾಡೆಲ್ ಅನ್ನ ಫಿಯಟ್ ಕಂಪನಿ ಪರಿಚಯಿಸಿತು. ಇದಾದ ಬಳಿಕ ಎಲಿಗೆಂಟ್, ಸೈಲೆಂಟ್, ಸೂಪರ್ ಸೈಲೆಂಟ್ ಸೇರಿದಂತೆ ವಿವಿಧ ಹೆಸರಿನಲ್ಲಿ ಫಿಯಟ್ ಕಾರ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ವು. ಆದ್ರೆ 1997ರಲ್ಲಿ ಫಿಯಟ್ ಕಂಪನಿ ಕಾರ್ ತಯಾರಿಕೆ ನಿಲ್ಲಿಸಿತು. ಆದ್ರೆ ಸುಮಾರು ವರ್ಷಗಳ ಕಾಲ ಮತ್ತೆ ಈ ಸಂಸ್ಥೆ ಫಿಯಟ್ ಪಾಲಿಯೋ, ಫಾಂಟೋ ಎಂಬ ಹೆಸರಿನ ಕಾರನ್ನು ಮಾರುಕಟ್ಟೆಗೆ ಬಿಟ್ಟಿದೆ. ಫಿಯಟ್ ಎಲ್ಲ ಹಳೇದಾಗ್ತಿರೋದ್ರಿಂದ ಅದ್ರ ಪಾರ್ಟ್ಸ್ ಗಳೆಲ್ಲ ಸಿಗ್ತಾ ಇಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ತುಂಬಾ ಜನ ಗೊತ್ತಿಲ್ಲದೆ ಅದನ್ನ ಗುಜರಿಗೆ ಹಾಕಿ ಇದನ್ನ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಯಾಕೆ ಹಾಳು ಮಾಡೋದು ಅಂದ್ಬಿಟ್ಟು ನಮ್ಗೆ ಗೊತ್ತಿರೋ ಏನ್ ಇನ್ಫಾರ್ಮೇಶನ್, ಅದ್ರ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅದನ್ನೆಲ್ಲ ನಾವು ಸ್ಪ್ರೆಡ್ ಮಾಡಿ ಫಿಯಟ್ ಕ್ಲಬ್ನ ಫಿಯಟ್ನ ಉಳಿಸ್ಕೋಬಹುದು ಅಂತ ಇದು ಮಾಡ್ತಾ ಇದ್ದೀವಿ. ಅನೇಕ ವರ್ಷಗಳ ನಂತರ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಫಿಯಟ್ ಕಾರ್ ಬಗ್ಗೆ ಗ್ರಾಹಕರ ಗಮನ ಸೆಳೆಯಲು ಕ್ಲಬ್ ಸದಸ್ಯರು ಮುಂದಾಗಿದ್ದಾರೆ. ಇದಕ್ಕಾಗಿ ಲಾಲ್ ಬಾಗ್ನಿಂದ ಕಬ್ಬನ್ ಪಾರ್ಕ್ ವರೆಗೆ ಫಿಯಟ್ ಕಾರ್ಗಳ ರ್ಯಾಲಿ ಕೂಡ ನಡೆಸಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್. ಹೌದು, ಇದಕ್ಕೆ ಸ್ಪರ್ಶ ನಿದರ್ಶನವೇ ಈ ಫಿಯಟ್ ಕಾರ್ ಅಂದ್ರೆ ತಪ್ಪಾಗಲಾರದು. ಈಗಿನ ಮಾಡರ್ನ್ ಯುವಕರು ತಮ್ಮ ಸ್ಟೈಲ್ ಯೋಗ್ಯ ತಕ್ಕಂತೆ ಕಾರ್ ಪರ್ಚೇಸ್ ಮಾಡ್ತಾರೆ. ಆದ್ರೆ ಹೆತ್ತವರೆಗೆ ಹೆಗ್ಗಣವು ಮುದ್ದು ಅನ್ನಂಗೆ ಕಣ್ಮರೆಯಾಗಿದ್ದ ಈ ಫಿಯಟ್ ಕಾರನ್ನ ರಕ್ಷಿಸಿ ಓಡಿಸುತ್ತಿರುವ ಫಿಯಟ್ ಕ್ಲಬ್ನ ಸದಸ್ಯರಿಗೆ ಹ್ಯಾಟ್ಸ್ ಆಫ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸೌಮ್ಯ ಕರ್ಕೇರ, ಸಮಯ ನ್ಯೂಸ್. ಸುದ್ದಿ ಸಮಯ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಂತರ.